ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಟೆಕ್ ಬ್ರೋ ಕನ್ನಡ ಚಾನಲ್. ಇವತ್ತು ನಾವು ಐಫೋನ್ 14 ಬಗ್ಗೆ ಮಾತಾಡ್ತಿದ್ದೇವೆ. ಈಗ ಐಫೋನ್ 14 ಅರೌಂಡ್ 9th ಸೆಪ್ಟೆಂಬರ್ 2022 ರಿಲೀಸ್ ಆಗ್ತದೆ ಅಂತೇಳಿ ಒಂದು ನ್ಯೂಸ್ ಬಂದಿದೆ. ಅಂದರೆ ಟೆಂಟೇಟಿವ್ ಡೇಟ್ ಇದು. ಒಂದು 10 ದಿನ ಮುಂಚೆ ಆಗ್ಬೋದು, 10 ದಿನ ಆಮೇಲೆ ಆಗ್ಬೋದು. ಬಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಾಗ ಐಫೋನ್ 14 ರಿಲೀಸ್ ಆಗ್ತದೆ ಅನ್ನೋದು 100% ಗ್ಯಾರಂಟಿ ಅದ. ಮುಂದೆ ಇದ್ರದ್ದು ಒಂದಿಷ್ಟು ಸ್ಪೆಸಿಫಿಕೇಷನ್ಸ್ನು ಲೀಕ್ ಆಗ್ಯಾವ. ಮುಂದೆ ಇದ್ರದ್ದು ಒಂದಿಷ್ಟು ಡಿಸೈನ್ಸು ಲೀಕ್ ಆಗ್ಯಾವ. ಮುಂದೆ ಈಗ ನಾಳೆ June 6 to June 10 ವರ್ಲ್ಡ್ ವೈಲ್ಡ್ ಡೆವಲಪರ್ ಕಾನ್ಫರೆನ್ಸ್ ಇದೆ ಆ್ಯಪಲಿದ್ದು. ಅವಾಗ ಅವರು ಹೊಸ iOS ವರ್ಜನ್ಸು, ಆಮೇಲೆ MacOS ವರ್ಜನ್ಸು ಅವು ಎಲ್ಲ ಬಿಡ್ಲಿಕ್ಕತ್ತಾರ. ಅವ್ರ ಬಗ್ಗೆನೂ ನಾವು ಈಗ ಒಂಚೂರು ಡಿಸ್ಕಸ್ ಮಾಡೋಣ. ಈಗ ನಿಮಗಿದು ವಿಡಿಯೋ ಸರಿ ಅನಿಸಿದರೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿ. ನಿಮ್ಮೆಲ್ಲ ದೋಸ್ತರ ಜೋಡಿನೂ ಹೇಳ್ರಿ ನಮ್ಮ ಚಾನಲ್ ಬಗ್ಗೆ. ಏನೇ ಟೆಕ್ ರಿಲೇಟೆಡ್ ನ್ಯೂಸ್ ಬೇಕಾಗಿತ್ತು ಅಥವಾ ಅಪ್ಡೇಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಎಲ್ಲ ನಾವು ಟೈಮ್ ಟು ಟೈಮ್ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಅದ್ರದ್ದು ಪ್ರೈಸ್ ನೋಡ್ಬಿಡಮ್ಮ. ಇದು 100% ಇದೇ ಪ್ರೈಸ್ ಬರ್ತಂತಲ್ಲ, ಇದು ಟೆಂಟೇಟಿವ್ ಪ್ರೈಸ್ ಅದ. ಬಟ್ ಇದರ ಅರೌಂಡೇ ಬರ್ತದೆ ಅನ್ನೋದು 100% ಗ್ಯಾರಂಟಿ ಅದ. ಐಫೋನ್ 14 128 GB 80 to 85,000 ನಡುವದ. ಐಫೋನ್ 14 256 GB 95 to 1 lakh ಅದ. ಐಫೋನ್ 14 ಮಿನಿ 65 to 70,000 ಈಗದ. ಐಫೋನ್ 14 Pro 128 GB 95 to 1 lakh. ಮುಂದೆ ಐಫೋನ್ 14 Pro 256 GB ವೇರಿಯಂಟು 1 lakh to 1,10,000 ತನಕ ಬರ್ಬೋದು. ಐಫೋನ್ 14 Pro Max ಅದು 1,20,000 ಅಬೋ. ಮೀನ್ಸ್ ಹೋದ್ಸಲ ನಿಮಗೆ ಗೊತ್ತಿರ್ಬೋದು, ಐಫೋನ್ 13 Pro Max 1,40,000 ಸಿಕ್ತು. ಇನ್ನೊಂದು ಏನು ಅಪ್ಡೇಟ್ ಅಂತಂದ್ರೆ, ಐಫೋನ್ 14ದಾಗ ಯಾವುದು ಪ್ರೊಸೆಸರ್ ಯೂಸ್ ಮಾಡಲಿಕ್ಕೆ. ಈಗ ನಮಗೇನೇನು ಸಿಕ್ತು ಅದು A15 ಬಯೋನಿಕ್ ಇರ್ತದೆ, 4nm ಬೇಸ್ಡ್ ಇರ್ತದೆ. ಬಟ್ ಈಗ ಒಂದಿಷ್ಟು ರೂಮರ್ಸ್ ಬರ್ಲಿಕ್ಕತ್ತವ, ಅದ್ರಾಗ A16 ತೊಗೊಂಬರ್ಬೋದು, ಅವರು 5nm ಬೇಸ್ಡ್ ಏನೋ ಅದಂತೂ ಹಿಂಗೆ ಹೇಳಿಗತ್ತಾರ. ಬಟ್ ಅದು ಒರಿಜಿನಲ್ ಯಾವ್ದು ಬರೋದು ಅನ್ನೋದು ಅವ್ರಿನ ಹೇಳಿಲ್ಲ. ಆಮೇಲೆ ಅವ್ರದ್ದು ಡಿಸೈನ್ಸ್ನಾಗ ನಿಮಗೊಂದು ದೊಡ್ಡ ಚೇಂಜ್ ಸಿಗ್ಲಿಕ್ಕತ್ತದ. ಆ ದೊಡ್ಡ ಚೇಂಜ್ ಏನಂತಂದ್ರೆ, ಈ ಸಲ ಅವರು ನಾಚ್ ತೆಗೆದುಬಿಟ್ಟಾರೆ. ಅಂದ್ರೆ ಐಫೋನ್ದಾಗ ನಾಚ್ ಈ ಸಲ ಬರಲ್ಲ. ಪ್ಲಸ್ ಇನ್ನೊಂದು ಏನಂತಂದ್ರೆ, ಕ್ಯಾಮ್ರಾ ಬಂಪ್ ಇಲ್ಲ. ಅಂದ್ರೆ ಪ್ರತಿ ಸಲ ನಮಗೆ ಕ್ಯಾಮ್ರಾ ಬಂಪ್ ಬರ್ತಿತ್ತಲ್ಲ, ಅದು ಈ ಸಲ ಅದನ್ನು ಅವರು ತೆಗೆದು ಹಾಕ್ಯಾರ. ಆಮೇಲೆ ಈಗ ಅವ್ರದ್ದು ಡಿಸ್ಪ್ಲೇದಾಗ OLED ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕತ್ತಾರೆ. ಅಂದ್ರೆ OLED ಸ್ಕ್ರೀನ್ ಅಂದ್ರೆ ನಿಮಗೆ AMOLEDಗಿಂತ ಒಂಚೂರು ಚಲೋ ಪರ್ಫಾರ್ಮೆನ್ಸ್. ಪ್ಲಸ್ ಅವ್ರದ್ದು ಡಿಸ್ಪ್ಲೇದಂತೂ ಏನು ಹೇಳಿಕ್ಕೆ ಬರಲ್ಲ. ಆಮೇಲೆ ಅವ್ರದ್ದು ಕ್ಯಾಮ್ರಾದಾಗ ಒಂದು 64 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಅದ. ಒಂದು ರೇರ್ನಾಗ 12+12 ಅದ. ಅಂದ್ರೆ ಇದು ಐಫೋನ್ 14 ಇರುತ್ತಿದ್ದು. ಪ್ರೋ ಆಗಲಿ ಪ್ರೋ ಮ್ಯಾಕ್ಸದ್ದು ಇನ್ನೂ ಒಂಚೂರು ಗೊತ್ತಿಲ್ಲ, ಅವು ಲೀಕು ಆಗಿಲ್ಲ, ಅವರು ಹೇಳಿಲ್ಲ ಅದಕ್ಕೆ. ಇದಂತರೂ ಇದಿಷ್ಟು ಏನದ ಇದೆಲ್ಲ ಐಫೋನ್ 14. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, iOS 16th ವರ್ಷನ್ ಜೋಡಿ ಬರ್ತದೆ. ನಿಮಗೆ ಗೊತ್ತಿರೋ ಪ್ರಕಾರ ನಾಳೆ June 6 to June 10 ತನಕ ವರ್ಲ್ಡ್ ಡೆವಲಪರ್ ಜೋಡಿ ಅವ್ರದ್ದು ಕಾನ್ಫರೆನ್ಸ್ ಅದ. ಅದೇ ಟೈಮ್ದಾಗ ಅವರು iOS 16th ವರ್ಷನ್ನು, ವಾಚ್ OSಗಳು, MacOS ಹೊಸ ವರ್ಜನ್ಸ್ನು ಅವರು ರಿಲೀಸ್ ಮಾಡೋರಿದ್ದಾರೆ. ಅದು ವರ್ಚುವಲಿ ಕಾನ್ಫರೆನ್ಸ್ ಅದದು, ಅದೇನು ಮೀಟಪ್ ಇಲ್ಲ, ಅದು ವರ್ಚುವಲಿ ಅದ. ಬಟ್ ಅವರು ಅವಾಗೇ ಬಿಡ್ತಾರೋ ಏನದಕ್ಕೊಂದು ಇವೆಂಟ್ ಮಾಡಿಬಿಡ್ತಾರೆ ಅನ್ನೋದು ಏನು ಕನ್ಫರ್ಮ್ ಅಂತೂ ಇಲ್ಲ. ಬಟ್ ನೋಡು, ಹಂಗೆ ಏನಾರ ಅವ್ರು ಬಿಟ್ರೆ ಅಂದ್ರೆ ನಿಮಗೆ ಅದ್ರದ್ದೊಂದು ಡೆಡಿಕೇಟೆಡ್ ವಿಡಿಯೋ ಅಂತೂ ಬಂದೇ ಬರ್ತದೆ. ಪ್ಲಸ್ ನೋಡು, ಐಫೋನ್ 14 ಯಾವತ್ತು ಬರ್ತದೆ ಅನ್ನೋದು ವೇಟ್ ಮಾಡಬೇಕಾಗ್ತದೆ. ಪ್ಲಸ್ ಈ ಸಲ ಏನೋ ಒಂದು ಸ್ವಲ್ಪ ಲೇಟ್ ಆದರೂ ಏನು ಇದು ಅಲ್ಲ, ಆಶ್ಚರ್ಯ ಅಲ್ಲ. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರದ ಚಿಪ್ ಶಾರ್ಟೇಜ್ ಅದ. ನಮ್ಮ ಐಫೋನಿಗೆ ಚಿಪ್ಸು ನನಗೆ ಗೊತ್ತಿರೋ ಪ್ರಕಾರದ ಚೀನಾಲೇ ಹೋಗ್ತದೆ. ಬಟ್ ಈಗ ಏನಾಗ್ತದೋ ಏನೋ ಅಷ್ಟು ಐಡಿಯಾ ಇಲ್ಲ ನಮಗೆ. ಬಟ್ ಹಂಗೇನಾರು ನಮಗೆ ಗೊತ್ತಾಯ್ತಂದ್ರೆ ನಾವು ನಿಮಗೆ ನಮ್ಮದು ಶಾರ್ಟ್ಸ್ ಚಾನಲ್ ಅದ, ಒಂದು ಟೆಕ್ ಬ್ರೋ ಕನ್ನಡ ಶಾರ್ಟ್ಸ್ ಅಂಥೇಳಿ, ಅದ್ರಾಗ ನಾವು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ನಿಮಗೆ ಬೇಕಿದ್ರೆ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತಿಂದನೇ ಈ ವಿಡಿಯೋ ಆದಮೇಲಿಂದ ಅದ್ರಾಗ ನಾವು ಅಪ್ಡೇಟ್ಸ್ ಏನು ಸ್ಮಾಲ್ ಅಪ್ಡೇಟ್ ಇರ್ತಾವೋ ಅವೆಲ್ಲ ಅದ್ರಾಗ ಕೊಡ್ತೀವಿ. ಅದಕ್ಕೆ ನಿಮಗೆ ಶಾರ್ಟ್ಸ್ನಾಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನೀವು ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಬಿಟ್ರೆ ಅಂದ್ರೆ ನಿಮಗೆ ಅಲ್ಲೇ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೀವು ನೋಡ್ಬೋದು.
ಮತ್ತು ಹಾಗೆ ಇದೇ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ದೊಡ್ಡ ವೀಡಿಯೋಸಿಗೆ ಒಂದು ಅಪ್ಡೇಟ್ಸ್ ಸಂಬಂಧ ಹಿಂಗೆ ರಿವ್ಯೂ ಸಂಬಂಧ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ. ಯಾಕಂದ್ರೆ ಯೂಟ್ಯೂಬ್ ಒಮ್ಮೆ ನಿಮ್ಗೆ ಇದು ನೋಟಿಫಿಕೇಶನ್ ಕಳಿಸಲ್ಲ, ಬಟ್ ನೀವು ಆನ್ ಮಾಡಿಬಿಟ್ರೆ ಚಲೋ ಇರ್ತದೆ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ದೋಸ್ತರ ಜೋಡಿನೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಹೇಳ್ರಿ ನಾವು ಅಷ್ಟು ಹೇಳಿಕತ್ತೀವಿ, ಈಗ ಸ್ಟಾರ್ಟ್ ಮಾಡೀವಿ, ನಿಮಗೆ ಕನ್ನಡನಾಗೆ ಕಾಂಟೆಂಟ್ ಸಿಗ್ತದೆ. ಈಗ ನಿಮಗೆ ಏನಾರು ಇದು ಬೇಕಾಗಿದ್ರೆ ಹಿಂದಿದು ಹೇಳ್ರಿ ಅಂದ್ರೆ ಹಿಂದಿನಾಗೂ ಮಾಡ್ತೀವಿ. ಬಟ್ ನಿಮಗೆ ಈಗ ಇನಿಷಿಯಲಿ ಅಂತ ನಾವು ಕನ್ನಡನಾಗ ನಿಮಗೆ ಕಾಂಟೆಂಟ್ ಕೊಡ್ಲಿಕತ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿಗೆ ವಿಡಿಯೋ ಇದೇ ಮುಗಿಯಿತು. ಥ್ಯಾಂಕ್ ಯು ವೆರಿ ಮಚ್.